ನಿವಾಸಿಗಳು ಬಹಳ ದೊಡ್ಡ ಕುಟುಂಬ, ಬಹಳ ಒಳ್ಳೆಯ ವ್ಯಕ್ತಿ. ಅವರ ತಂದೆಯವರು ಒಂದು IAS ಆಫೀಸರ್ ಆಗಿದ್ದಂಥವರು. ಯಾರು ಸಹ ಅವ್ರ ಬಗ್ಗೆ ಒಂದು ದಿನಾನೂ ಸಹ ಮಾತನಾಡಂತದಕ್ಕೆ ಅಪ್ಪ ಒಂದು 3.5 ವರ್ಷದ ಮಗು, ಆ ಮಗುನ ಅವರ ಕೈಯಲ್ಲಿ ಎತ್ಕೊಂಡಿದ್ರೆ ಆ ಮಗುನ ಕೆಳಗಡೆ ಇಳಿಸಿ ಹೆಂಡತಿನ ಪಕ್ಕದಲ್ಲೇ ನಿಲ್ಲಿಸಿ ಬಹಳ ಭಯಂಕರವಾಗಿ ತಲೆಗೆ ಹೊಡೆದಿದ್ರು. ಎಂಥವ್ರಿಗೂ ಸಹ ಅದು ನೋಡೋದಕ್ಕಾಗದೇ ಇರೋಂಥದ್ದು. ಇವತ್ತು ಆ ಕುಟುಂಬ ಇವತ್ತು ಅವ್ರನ್ನ ಭೇಟಿ ಮಾಡ್ಕೊಂಬಂದೆ. ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ನಾನು ಇಲ್ಲಿ ಬಂದಾಗೆಲ್ಲ ನನ್ನ ಜೊತೆಲಿ ಬರೋದು, ನನ್ನ ಜೊತೆ ಮಾತನಾಡೋದು, ಯಾವಾಗ ಬಂದರೂ ಸಹ ಇಲ್ಲಿ ಒಂದು ಅಸೋಸಿಯೇಷನ್ ಇದೆ. ಆ ಅಸೋಸಿಯೇಷನ್ ಅಲ್ಲಿ ಆ ಮೀಟಿಂಗ್ ಕರೆದಾಗ ಪ್ರತಿಯೊಂದರಲ್ಲೂ ಭಾಗವಹಿಸ್ತಾ ಇದ್ದಾರೆ. ಇವತ್ತು ಅವರು ಕಳ್ಕೊಂಡಿರೋದು ಬಹಳ ದುಃಖ ಇದೆ. ಹಿಂಗಾಗಬಾರ್ದು. ಅವರು ಒಬ್ಬೊಬ್ಬರನ್ನು ಗುಂಡಾರ್ಸಂತ ಸಮಯದಲ್ಲಿ ಅವರ ಕುಟುಂಬಸ್ಥರಿಗೆ ಮೋದಿಗೆ ಹೋಗಿ ಹೇಳಿ, ಮೋದಿಗೆ ಹೇಳಬೇಕು ಅಂತ ಹೇಳ್ತಾರೆ. ಇವತ್ತು ಅದನ್ನ ನೋಡ್ತಾ ಇದ್ರೆ ಬಹುಶಃ ಮೋದಿ ಅನ್ನೋ ಒಂದು ವ್ಯಕ್ತಿನೇ ಇಲ್ಲದೆ ಇದ್ದಿದ್ರೆ ನಮ್ಮ ದೇಶ ಏನಾಗ್ಬೋದಾಗಿತ್ತು ಅನ್ನೋದು ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಎಷ್ಟು ದ್ವೇಷ ಇದೆ ಮೋದಿ ಮೇಲೆ ಕಾಣ್ತಾ ಇದೆ. ಈ ದೇಶದೊಬ್ಬ ಪ್ರಧಾನಿಗೆ ಒಂದು ಟೆರರಿಸ್ಟ್ಗಳು ಹಿಂದೂಗಳನ್ನ ಸಾಯಿಸಿ, ಹಿಂದೂಗಳ ನರ ಮೇಲೆ ಹತ್ಯೆ ಮಾಡಿ ಈ ದೇಶದ ಪ್ರಧಾನಿಗೆ ಒಂದು ಸಂದೇಶ ಕಳಿಸುವಂತ ಮಟ್ಟಕ್ಕೆ ಬೆಳೀತಾರೆ. ಬಹುಶಃ ಇದಕ್ಕಿಂತ ದೊಡ್ಡ ದುರಂತ ಇನ್ನೊಂದಿಲ್ಲ. ಹಿಂದೂಗಳನ್ನ ಕೊಂದಷ್ಟು ಮಾತ್ರಕ್ಕೆ ಈ ದೇಶನ ಹಾಳು ಮಾಡಕ್ಕಾಗತ್ತ? ಎಲ್ಲ ಒಟ್ಟಾಗಿ ಬಾಳ್ತಾ ಇರೋಂಥ ದೇಶ ಇದು. ಇವತ್ತು 31 ಕುಟುಂಬ ಇವತ್ತು ಎಷ್ಟು ನೋವು ಅನುಭವಿಸುತ್ತೆ. ಮೋದಿ ಏನ್ ತಪ್ಪು ಮಾಡ್ತಾ ಇದ್ದಾರೆ? ದೇಶದ ರಕ್ಷಣೆಗೋಸ್ಕರ ಹಗಲು ರಾತ್ರಿ ಶ್ರಮಿಸ ಅಂತ ಒಂದು ಪ್ರಧಾನ ಮಂತ್ರಿಗೆ ಸಂದೇಶ ಕೊಟ್ಟಾರಲ್ಲ, ಎಷ್ಟು ಸರಿ ಇದು? ಇದೆಲ್ಲಿಗೋಗಿ ನಿಲ್ಲತ್ತೋ ಗೊತ್ತಿಲ್ಲ. ಒಂದಂತೂ ಖಂಡಿತ, ಇದು ಹಿಂಗೆ ಮುಂದುವರೆದ್ರೆ ಹಿಂದೂ ಧರ್ಮ, ಹಿಂದುತ್ವ, ಹಿಂದೂಗಳು ಕೆಲವು ದಿನಗಳಲ್ಲೇ ಕಣ್ಮರೆ ಆದ್ರೂ ಆಶ್ಚರ್ಯ ಪಡಂಗಿಲ್ಲ. ಯಾಕಂದ್ರೆ ಅವ್ರು ಕೊಡ್ತಾ ಇರೋ ಸಂದೇಶ ಮೋದಿಗೆ, ಹಿಂದೂಗಳಿಗೆ. ಅದರಲ್ಲಿ ಕೆಲವು ಮಾಹಿತಿ, ನೀವು ಯಾರು, ನಿಮ್ಮ ಹೆಸರೇನು, ಹಿಂದೂ, ಪ್ಯಾಂಟ್ ಬಿಚ್ಚಿ ನೋಡಿ ಗುಂಡಾರಿಸಿದ್ದಾರೆ, ಕನ್ಫರ್ಮ್ ಮಾಡ್ಕೊಂಡು ಹೊಡೆಸಾಯಿಸಿದ್ದಾರೆ. ಎಂಥ ದುರಂತ ಇದೆ. ನಮ್ಮ ದೇಶದಲ್ಲಿ ಹಿಂದೂಗಳು ಅಂತ ಕೇಳಿ ಸಾಯಿಸ್ತಾ ಇದ್ದಾರಲ್ಲ, ಒಳ್ಳೇದಂತೂ ಅಲ್ಲ. ನೋಡೋಣ ಈ ದೇಶ ಎಲ್ಲಿಗೋಗಿ ನಿಲ್ಲತ್ತೋ ಗೊತ್ತಿಲ್ಲ. ಆ ಕುಟುಂಬಕ್ಕೆ ಆ ಭಗವಂತ ಒಳ್ಳೇದ್ ಮಾಡ್ಲಿ. ಅವರ ಶ್ರೀಮತಿ ಇವತ್ತೇನ್ ನಮ್ಮನ್ನ ಅಗಲಿದ್ದಾರೆ, ಭರತ್ ಭೂಷಣ್, ಅವರ ಮನೆಯವರೊಬ್ಬರು ಡಾಕ್ಟರ್. ಬಹುಶಃ ಒಂದು ಡಾಕ್ಟರ್ ವೃತ್ತಿ ಮಾಡಿ ಒಂದು ಗಂಡನ ಶವ ಪಕ್ಕದಲ್ಲಿದ್ದು ಆ ಅಮ್ಮನೇ ಜೀವಂತವಾಗಿದ್ದಾರ ಇಲ್ಲವಾ ಅಂತ ಪರೀಕ್ಷೆ ಮಾಡಂತ ಸ್ಥಿತಿ ಯಾವ ಹೆಣ್ಣಿಗೂ ಬರಬಾರ್ದು. ಗಂಡ ಅಲ್ಲಿ ಬಿದ್ದಿದ್ರು, 3.5 ವರ್ಷದ ಮಗು ಕೈಯಲ್ಲಿತ್ತು. ಬಹಳ ನೋವು. ಆ ಭಗವಂತ ಅವ್ರ ಕುಟುಂಬಕ್ಕೆ ಈ ನೋವನ್ನ ತಡೆಯುವಂತ ಶಕ್ತಿ. ಈಗ 10:15 ಏರ್ಪೋರ್ಟ್ಗೆ
ಬಾಡಿ ಬರುತ್ತೆ. ಅಲ್ಲಿಂದ ಒಂದು 10:30 11 ಗಂಟೆ ಒಳಗೆ ಇಲ್ಲಿ ಮನೆ ಹತ್ರ ಬರುತ್ತೆ. ನಾಳೆ ಮಧ್ಯಾಹ್ನ 1 ಗಂಟೆಗೆ ಹೆಬ್ಬಾಳ ನಮ್ಮ ಸ್ಮಶಾನ ಏನಿದೆ ಅಲ್ಲಿ ಬರ್ನಿಂಗ್ ತಗೊಂಡೋಗ್ತಾರೆ. ಸಂಪೂರ್ಣವಾಗಿ ಒಕ್ಕಲಿಗ ಸಮಾಜದ ಶಾಸ್ತ್ರದಲ್ಲಿ ಆ ರೀತಿ ಮಾಡ್ತಾ ಇದ್ದಾರೆ. ಬಹಳ ನೋವು. ಬಹಳ ಒಳ್ಳೆ ವ್ಯಕ್ತಿ, ಹಗಲು ರಾತ್ರಿ ನನ್ನ ಜೊತೆ ನಿಲ್ತಾ ಇದ್ದಂತ ವ್ಯಕ್ತಿ. ತುಂಬಾ ನೋವಾಗ್ತಾ ಇದೆ.